ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸನ್ಮಾನ್ಯ ರಘುರವರೇ, ನಮ್ಮ ಮುಖಂಡರಾದಂಥ ಮಾಧವ ನಾಯಕ್ ಅವರು ಮತ್ತು ಇಲ್ಲಿ ಉಪಸ್ಥಿತರಿರ್ತಂಥ ಎಲ್ಲ ಮುಖಂಡರು, ಬಂಧುಗಳೇ, ಈ ದಿನ 287ನೇ ಸೇವಲಾಲ್ ಸ್ವಾಮಿ ಜನ್ಮ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೇವೆ. ಘನ ಸರ್ಕಾರ ರಾಷ್ಟ್ರೀಯ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಈ ಸೇವಲಾಲ್ ಜಯಂತಿಯನ್ನು ಅಳವಡಿಸಿಕೊಂಡು ನಡೆಸ್ತಾ ಇರ್ತಕ್ಕಂಥದ್ದಕ್ಕೆ ನಾನು ಘನ ಸರ್ಕಾರಕ್ಕೆ ಧನ್ಯವಾದವನ್ನು ಸಲ್ಲಿಸುತ್ತಾ, ಸನ್ಮಾನ್ಯ ಮಹಾಪುರುಷರು ಸೇವಲಾಲ್ ಮಹಾರಾಜರವರು ಮಂಗ್ಲಿಬಾಯಿ ಮತ್ತು ರಾಮಜಿ ನಾಯಕರವರ ಸುಪುತ್ರ ಭೀಮಾ ನಾಯಕರವರು ಸುಸಂಸ್ಕೃತ ಒಂದು ಮುಖಂಡರು. ಅವರಿಗೆ ದಮಡಿಬಾಯಿ ಜಯರಾಮ್ ಜಾಧವ್ ಮತ್ತು ಗುಜರಿಬಾಯಿ ಎಂಬವರ ಸುಪುತ್ರಿ ದಮಡಿಬಾಯಿ ಅವರನ್ನು ತಂದು ವಿವಾಹ ಮಾಡಲಾಗ್ತದೆ. ಬಂಜಾರರು ಮೂಲತಃ ಅಫ್ಘಾನಿಸ್ತಾನದಿಂದ ಬಂದವರು ಅಂತ ಹೇಳ್ತಾರೆ. ರಾಜಸ್ಥಾನದ ಮೂಲಕ ಬಂದು ದಕ್ಷಿಣ ಭಾರತಕ್ಕೆ ಸುಮಾರು 1994ರಲ್ಲಿ ಬಾಂಬೆ ಪ್ರಾಂತ್ಯಕ್ಕೆ ಬಂದು ಅಲ್ಲಿ ಇದ್ದರು ಅಂತ ಹೇಳ್ತಾರೆ. ನಂತರ 1417ರಲ್ಲಿ ಮೈಸೂರು ಮಹಾರಾಜರ ಆಶ್ರಯದಲ್ಲಿ ಅಲ್ಲಿ ಬಂದು ವ್ಯಾಪಾರ ಮಾಡಿದ್ರು ಅಂತ ಹೇಳ್ತಾರೆ. ಮತ್ತು ಆಸಫ್ ಜಾನ್ ಔರಂಗಜೇಬನ ವಕ್ತಾರ, ಅವ್ರ ಜೊತೆಯಲ್ಲಿ ನಮ್ಮ ಸೇವಲಾಲ್ ಮಹಾರಾಜರ ಪೂರ್ವಿಕರು ಬಂದಿರ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಅವರು ಸೂರಗೊಂಡನ ಕೊಪ್ಪ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ ಅಲ್ಲಿ ಜನ್ಮಸ್ಥಳ. ಅಲ್ಲಿ ಅವರು ವಾಸ ಮಾಡಿರ್ತಕ್ಕಂತಹ ಕುರುಹುಗಳು ಬೇಕಾದಷ್ಟು ಇವೆ. ಅವರು 12 ವರ್ಷದವರೆಗೆ ಅಲ್ಲಿದ್ದು ದೇಶ ಪರ್ಯಟನೆ ಮಾಡಿ ಎಲ್ಲ ಕಡೆ ಸಮಾಜದ ಉದ್ಧಾರಕ್ಕೋಸ್ಕರ ಶ್ರಮಿಸಿರ್ತಕ್ಕಂಥವರು. ಕೇವಲ ಬಂಜಾರ ಜನಾಂಗ ಅಷ್ಟೇ ಅಲ್ಲ, ಬೇರೆ ಎಲ್ಲ ಜನಾಂಗಗಳ ಏಳಿಗೆಗಾಗಿ ದುಡಿದಿರ್ತಕ್ಕಂಥವರು. ಅವ್ರನ್ನ ಸ್ಮರಿಸ್ತಕ್ಕಂಥದ್ದು ಬಹಳ ಒಂದು ಶುಭ ಸಂದರ್ಭ. ಈ ಸಂದರ್ಭದಲ್ಲಿ ನಾನು ವಿನಂತಿಸ್ಕೊಳ್ಳೋದೇನಂತಂದರೆ, ಅವರು ನಮ್ಮ ಸಮಾಜಕ್ಕೆ ಬಹಳ ಶ್ರಮಿಸಿದ್ದಾರೆ. ಅವ್ರು ನೆನೆಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಅವರು ಏನು ದಾರಿ ತೋರಿಸ್ಕೊಟ್ರು ಅದನ್ನು ನಾವು ಪಾಲನೆ ಮಾಡೋದ್ರಲ್ಲಿ ಅಷ್ಟೇ ಪ್ರಯತ್ನ ಮಾಡಬೇಕು. ನಾವು ಜನಾಂಗದ ಹೆಸರಿನಲ್ಲಿ ಅಧಿಕಾರಿಗಳಿರ್ಬೋದು, ಜನಾಂಗದ ರಿಸರ್ವೇಷನ್ ಅಡಿಯಲ್ಲಿ ನಾವು ಅಧಿಕಾರಿಗಳಾಗಿರ್ಬೋದು, ನೌಕರರಾಗಿರ್ಬೋದು, ಅಥವಾ ರಾಜಕಾರಣಿಗಳಾಗಿರ್ಬೋದು. ನಾವಿವತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗಬೇಕು ಅಂತಂದರೆ ಮೀಸಲಾತಿ ಆಧಾರದ ಮೇಲೆಯೇ ಅವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ನಮ್ಮ ಜನಾಂಗದ ಹೆಸರಿನಲ್ಲಿ ನಾವು ಉನ್ನತ ಸ್ಥಾನಕ್ಕೆ ಬರ್ತೀವಿ, ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು. ಆ ಸಂದರ್ಭದಲ್ಲಿ ನಮ್ಮ ಹಿಂದಿನ ಏನಿದೆ ಅದನ್ನು ಮರಿಬಾರ್ದು. ನಮ್ಮ ಜನಾಂಗದ ಏಳಿಗೆಗಾಗಿ, ಎಲ್ಲ ಜನಾಂಗದ ಏಳಿಗೆಗಾಗಿ ಶ್ರಮಿಸಬೇಕು. ನಾವು ಮೇಲ್ಮಟ್ಟಕ್ಕೆ ಬಂದ ತಕ್ಷಣ ಹಿಂದ್ಗಡೆ ನಾವು ಮರಿಬಾರ್ದು. ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು. ಕೈಲಿ ಸತ್ಯ ಹರಿಶ್ಚಂದ್ರರು ಯಾರೂ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಏನು ಸಾಧ್ಯವಾದಷ್ಟು ತೊಂದರೆ ಕೊಡದೆ ನಮ್ಮ ಕೈಲ ಎಷ್ಟು ಮಟ್ಟಿಗೆ ಏನು ಸಹಾಯ ಮಾಡೋದಕ್ಕೆ ಸಾಧ್ಯತೆ ಆಗ್ತದೆ ಅಷ್ಟು ಮಟ್ಟಿಗೆ ನಾವು ಜನಾಂಗಕ್ಕೆ ಸಹಾಯ ಮಾಡಬೇಕು, ಎಲ್ರಿಗೂ ಸಹಾಯ ಮಾಡಬೇಕು. ಇಷ್ಟು ಹೇಳಿ ನಾನು ಒಂದು ಸಿಂಪಲ್ಲಾಗಿ, ನಾನೇನು ಗಾಯಕ ಅಲ್ಲ, ಆದರೂ ಒಂದು ಜಾನಪದ ಗೀತೆಯನ್ನು ನಾನೇ ರಚನೆ ಮಾಡಿದ್ದೆ. ಜೈ ಗುರು ಸೇವಲಾಲ್ ಮಹಾರಾಜ್ ಕಿ. ಬಾಪು ಧಮಣಿ ಬಾಯಿ ವಿವಾಹ ಒಂದು ನಡೆದಿತ್ತು. ಭೀಮಾ ಬಾಪು ಧಮಣಿ ಮಾತೆಯ ವಿವಾಹ ಒಂದು ನಡೆದಿತ್ತು. ಹಲವಾರು ವರ್ಷಗಳು ಕಳೆದಾರು, ಸಂತಾನ ಭಾಗ್ಯವಿಲ್ಲದಾಯಿತು. ಹಲವಾರು ವರ್ಷಗಳು ಕಳೆದಾರು, ಸಂತಾನ ಭಾಗ್ಯವಿಲ್ಲದಾಯಿತು. ಚಂದನ್ ಕೋಳಿ ತಪ್ಪಲಿನಲ್ಲಿ ಘೋರ ತಪವನ್ನಾಚರಿಸಲು, ಚಂದನ್ ಕೋಳಿ ತಪ್ಪಲಿನಲ್ಲಿ ಘೋರ ತಪವನ್ನಾಚರಿಸಲು, ಸಪ್ತ ಮಾತೃಕೆಯರ ಛಾಯೆಯಿಂದಲೇ, ಮಾರಿಕಾಂಬೆಯ ಮಾಯೆಯಿಂದಲೇ, ಸಪ್ತ ಮಾತೃಕೆಯರ ಛಾಯೆಯಿಂದಲೇ, ಮಾರಿಕಾಂಬೆಯ ಮಾಯೆಯಿಂದಲೇ ಶಿಶುವೊಂದು ಜನಿಸಿತ್ತು. ಸಪ್ತ ಮಾತೃಕೆಯರ ಛಾಯೆಯಿಂದಲೇ, ಮಾರಿಕಾಂಬೆಯ ಮಾಯೆಯಿಂದಲೇ ಶಿಶುವೊಂದು ಜನಿಸಿತ್ತು.
ಧರ್ಮಿಬಾಯಿಯ ಗರ್ಭಾಂಬುದಿಯಲು ಜನಿಸಿದರು ಮಹಾಮಹಿಮಾರೋ. ಧರ್ಮಿಬಾಯಿಯ ಗರ್ಭಾಂಬುದಿಯಲ್ಲಿ ಜನಿಸಿದರು ಮಹಾಮಹಿಮಾರೋ. ಕಾಲಜ್ಞಾನಿ ವಿಭೂತಿ ಪುರುಷ, ಕಾಲಜ್ಞಾನಿ ವಿಭೂತಿ ಪುರುಷ, ಸಮಾಜದ ಮಹಾದರ್ಶಕರು. ಕಾಲಜ್ಞಾನಿ ವಿಭೂತಿ ಪುರುಷ, ಸಮಾಜದ ಮಹಾದರ್ಶಕರು. ತೋಳರಾಮರ ಸವಾರಿ ಮಾಡಿ ಹೊರಟರು ಮಹಾಮಹಿಮರು. ತೋಳರಾಮರ ಸವಾರಿ ಮಾಡಿ ಹೊರಟರು ಮಹಾಮಹಿಮರು. ಸಮಾಜದ ಸುಧಾರಣೆಗಾಗಿ ಜೀವನವನ್ನೇ ಮುಡಿಪಾಗಿಟ್ಟರು. ಸಮಾಜದ ಸುಧಾರಣೆಗಾಗಿ ಜೀವನವನ್ನೇ ಮುಡಿಪಾಗಿಟ್ಟರು. ಅತಿಶಯ ಪವಾಡವನ್ನರಿತ, ಅತಿಶಯ ಪವಾಡವನ್ನರಿತಾಗ ಹೈದರಾಬಾದಿನ ನಿಜಾಮರು. ಅತಿಶಯ ಪವಾಡವನ್ನರಿತ ಹೈದರಾಬಾದಿನ ನಿಜಾಮರು ಇವರನ್ನು ಅರಮನೆಯಲ್ಲಿ ಸನ್ಮಾನಿಸಿದರು. ಇವರನ್ನು ಅರಮನೆಯಲ್ಲಿ ಆಹ್ವಾನಿಸಿ ಸನ್ಮಾನಿಸಿದರು. ಇವರನ್ನು ಅರಮನೆಯಲ್ಲಿ ಆಹ್ವಾನಿಸಿ ಸನ್ಮಾನಿಸಿದರು. ಮತಿಯುತ ಮಾನ್ಯರ ಮಹಿಮೆಯರೆಲ್ಲರೂ ಮನ್ನಿಸಿರಿ ಘನಕರೆಯನ್ನ. ಮತಿಯುತ ಮಾನ್ಯರ ಮಹಿಮೆಯೊಡೆಲ್ಲರೂ ಮನ್ನಿಸಿರಿ ಘನಕರೆಯನ್ನ. ಒಮ್ಮೆಯಾದರೂ ಭಾಯಾಗಡದ ಸೊಬಗನ್ನ ದರ್ಶಿಸಿರಿ. ಒಮ್ಮೆಯಾದರೂ ಭಾಯಾಗಡದ ಸೊಬಗನ್ನ ದರ್ಶಿಸಿರಿ. ಧರ್ಮಿ ಮಾತೆಯ ಗರ್ಭಾಂಬುದಿಯಲ್ಲಿ ಜನಿಸಿದರು ಮಹಾಮಹಿಮಾರು. ಧರಿಸಿದರು ಮಹಾಮಹಿಮಾರು. ಕಾಲಜ್ಞಾನಿ ವಿಭೂತಿ ಪುರುಷ, ಕಾಲಜ್ಞಾನಿ ವಿಭೂತಿ ಪುರುಷ, ಜನ್ಮದ ಮಹಾರಕ್ಷಕರು, ಸಮಾಜದ ಮಹಾರಕ್ಷಕರು. ಜೈ ಸೇವಾಲಾಲ್, ಜೈ ಜೈ ಸೇವಾಲಾಲ್, ಜೈ ಸೇವಾಲಾಲ್, ಜೈ ಜೈ ಸೇವಾಲಾಲ್, ಜೈ ಸೇವಾಲಾಲ್, ಜೈ ಜೈ ಸೇವಾಲಾಲ್. ಈ ಜನಾಂಗದವರು ಈಗ ಭಾಳಷ್ಟು ಮುಂದುವರಿತಾವೆ, ವಿದ್ಯಾವಂತರಾಗವೆ. ಏಕೆಂತಂದರೆ ನಮ್ಮ ಗೊತ್ತಿರಬೇಕಲ್ಲ ನಿಮಗೆ, ದೇವೇಗೌಡರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡ ಸಂಸ್ಕೃತ ಸಚಿವರಾಗಿದ್ದರು. ಲಲಿತಾನ ಕೆ ಟಿ ಲಲಿತಾನ ಆಗಿದ್ದರು. ಮತ್ತು ಈ ಮೊನ್ನೆ ನಮ್ಮ ರಾಮನಗರ ತಾಲೂಕು ಇದರೊಳಗೆ ಎ ಆರ್ ಗೋವಿಂದಸ್ವಾಮಿ ಅವರನ್ನು ನಿಮ್ಮ ಬಂಜಾರ ಸಮಾಜದ ಅಧ್ಯಕ್ಷರನ್ನು ಕೂಡ ಮಾಡಿದರು. ಬಹಳ ಸಮಯೋಚಿತವಾಗಿ, ಬಹಳ ಗಟ್ಟಿಯಾಗಿ ತಮ್ಮ ಜನಾಂಗವನ್ನು ಅಭಿವೃದ್ಧಿ ಆಗಬೇಕು, ನಮ್ಮ ಜನಾಂಗಕ್ಕೆ ಸರ್ಕಾರದಿಂದ ಅನೇಕ ಸೌಲಭ್ಯಗಳು ದೊರೆಯಬೇಕು ಅಂತಕ್ಕಂಥ ಒಂದು ಮಾತನ್ನು ಶ್ರೀ ಮಹಾದೇವ ನಾಯಕರು ಅವರು ತಿಳಿಸ್ಕೊಟ್ಟಿದ್ದಾರೆ. ಸಂತ ಸೇವಲಾಲರು ಕಂಡ ಮಹಾನ್ ಸಂತರು ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ ಇರ್ಬೋದು, ಬಸವಣ್ಣವರು ಇರ್ಬೋದು, ಆದಿಯಾಗಿ ಮಹಾನ್ ಸಂತರನ್ನಿಸಿಕೊಂಡ ಮಹಾನ್ ಸೇವಲಾಲ್ ಅವರು ಈಗಾಗಲೇ ಅವ್ರ ಬಗ್ಗೆ ಹೇಳಿದ್ದಾರೆ. ಅವರು ಮೂಲತಃ ಹೇಳಿದರು ನಮ್ಮ ಮಾಧವ ನಾಯಕರು, ರಾಮಜಿ ನಾಯಕ್ ಅವರು ಏನು ಗುಜರಾತಿಂದ ವಲಸೆ ಬಂದರು, ಅಲ್ಲಿಂದ ಬಂದು ಇಲ್ಲಿ ಉಪ್ಪಿನ ವ್ಯಾಪಾರ ಇರ್ಬೋದು, ವಜ್ರ ವೈಡೂರ್ಯನೇ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾರ್ತಿರುವಂಥ ಒಂದು ಇದಿತ್ತು. ಮತ್ತು ಬ್ರಿಟಿಷ್ನರಿಗೆ ಸಿಂಹ ಸ್ವಪ್ನ ಆಗಿದ್ದರು ನಮ್ಮ ಇವರು. ಯಾಕಂದರೆ ರಾಣಾ ಪ್ರತಾಪ ಸಿಂಹನಿಗೆ ಇವರು ಬೆನ್ನೆಲುಬಾಗಿ ನಿಂತು ಅವನಿಗೆ ಇದು ಮಾಡಿ ಮೊಘಲರ ಸೈನ್ಯನ ಹಿಮ್ಮೆಟ್ಟಿಸ ಮಹಾನ್ ಅವರು ಈ ಲಮಾಣಿ, ಸುಖಾಲಿ, ರಾಠೋಡು, ಚವಾಣು, ಹೀಗೆ ಅನೇಕ ಹೆಸರುಗಳಲ್ಲಿ ಈ ಜನಾಂಗ ಕರೀತದೆ. ಇದಕ್ಕೆ ಮಹಾ ಸಾಹಸ ಪ್ರಿಯರು ಅಂತ ಹೇಳಬೇಕಾಗುತ್ತೆ. ಅವರ ಆಚಾರ ವಿಚಾರ ಸಂಸ್ಕೃತಿ ಸಹ ಇಂದೂ ಪ್ರಸ್ತುತದಲ್ಲಿದೆ. ಏನು ಸಂತ ಸೇವಲಾಲರು ಮಾತೆ ಏನು ಮರಿಯಮ್ಮ ದೇವಿ ಅಂದರೆ ಮಾರಿಕಾಂಬ, ಶಿರ್ಸಿ ಮಾರಿಕಾಂಬ ಒಂದು ಸುಪುತ್ರರು ಅಂತ ಹೇಳಬೇಕಾಗುತ್ತೆ. ಏನು ಆ ದಂಪತಿಗಳಿಗೆ ಭೀಮಾನಾಯಕ ಧರ್ಮಿಣಿಬಾಯಿ ದಂಪತಿಗಳಿಗೆ ಮಕ್ಕಳಿಲ್ಲದಿದ್ದಾಗ ಹರಕೆ 12 ವರ್ಷ ಮಕ್ಕಳಿರಲ್ಲ, ಹರಕೆ ಹೊತ್ಕೊಂಡಿರ್ತಾರೆ.
ಆಗ ಕನಸಿನಲ್ಲಿ ನಿನಗೆ ಬಂದಾಗ ಹೇಳ್ದಾಗಿರುತ್ತೆ, ನಿನಗೆ ಹರಕೆ ನಾನು ಕೊಡ್ತೀನಿ, ಸೇವೆ ಮಾಡಿಕ್ಕೆ ನೀನು ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಮಗು ಜನನ ಆಗ್ತದೆ. ಇವನು ದನ ಗಿನ ಕಾಯಿಸ್ಕೊಂಡಿರ್ತಾರೆ. 10-20 ವರ್ಷ ಆಗುತ್ತೆ, ಸೇವೆ ಬಿಡೋಲ್ಲ. ಮಾರಿಕಾಂಬೆಗೆ ಕೋಪ ಬರ್ತದೆ, ಯಾಕೆ ಬಿಡೋಲ್ಲ ಅಂದ್ಬಿಟ್ಟು. ಆಮೇಲೆ ನಾನು ಹೆಂಗೆ ಬಿಟ್ಬಿಡೋದು ಅಂತ ಹೇಳ್ತಾರೆ. ಆಗ ಇವರು ನಮ್ಮ ಸಂತರಿಗೆ ಹೇಳ್ತಾರೆ, ಇಲ್ಲ ನಾನು ಆಗಲ್ಲ ಅಂತ. ಆಗ ಮಾರಿಕಾಂಬ ಮತ್ತು ಮಾತಾಡಿ ಯಾರು ಮರಿಯಮ್ಮ ದೇವಿ ಪಡವಾಳ ಕಷ್ಟಪಡ್ತಾರೆ. 100 ಗೋಗಳೆಲ್ಲ ಸಾಯ್ತವೆ, ಮನೇಲಿ ಕಷ್ಟ ಏನಕ್ಕೆ ಬರ್ತದೆ. ಆಗ ಬಿದ್ದಿಲ್ಲ ಅವರು ಆ ದೇವಿಯ ಒಂದು ಆರಾಧಕರಾಗ್ತಾರೆ. ಅಲ್ಲಿ ಮರಿಯಮ್ಮನ ದೇವಸ್ಥಾನವನ್ನು ಕಟ್ಟಿಸಿ ಇದು ಮಾಡ್ತಾರೆ. ಮತ್ತು ಅದೇ ಥರ ಬಂದಾಗ ಅನೇಕ ಪವಾಡ ಪುರುಷರು ಅಂತ ಹೇಳಬೇಕಾಗತ್ತೆ. ಏನಪ್ಪ ಪವಾಡ ಪುರುಷರು ಅಂದರೆ, ಪೋರ್ಚುಗಲ್ಲರ ಒಂದು ಹಡಗು ಮುಳುಗ್ತಾ ಇರ್ತದೆ. ಇನ್ನು ಯಾರು ಅವ್ರ ಕೈಲಿ ಆಗಲಿಲ್ಲ, ಎಲ್ಲ 1000 ಸರಕಿದೆ, ಲಕ್ಷ ಟನ್ ಸರಕಿದೆ, ಜನಗಳಿದ್ದಾರೆ. ಆಗ ಈ ಸಂತರು ನಮ್ಮ ಸೇವಲ ತಮ್ಮ ದಿವ್ಯ ದೃಷ್ಟಿಯಿಂದ ಹಡಗನ್ನ ಈ ಬಂದರಿಗೆ ದಡ ಸೇರಿಸಕ್ಕೆ ಒಂದು ಮಾಡ್ತಾರೆ. ಅವರಿಗೆ ಮೋದಿವಾಳ ಅಂತ ಒಂದು ಬಿರುದು ಕೊಡ್ತಾರೆ, ಒಂದು ಮುತ್ತಿನ ಹಾರ ಕೊಡ್ತಾರೆ. ಮತ್ತೊಂದು ಪವಾಡ ಏನಪ್ಪ ಅಂದರೆ, ಹೈದ್ರಾಬಾದ್ ನಿಜಾಮನ ಸುಮಾರು 100 ಜನ ಕಾಲದಿಂದ ಸಾಯ್ತಾ ಇರ್ತಾರೆ. ಏನು ಮಾಡೋದು, ಎಂಥ ಡಾಕ್ಟ್ರ್ ಯಾವ ವೈದ್ಯರು ಏನು ಮಾಡೋಕ್ಕಾಗಿಲ್ಲ. ಇವರು ಪ್ರಕೃತಿ ಪ್ರಿಯ ಚಿಕಿತ್ಸಾ ಎಲ್ಲ ಕಲ್ತಿದ್ರು. ಅವರ ದಿವ್ಯ ದೃಷ್ಟಿಯಿಂದ ಆ ಕಾಲನ್ನು ನಿರ್ಮೂಲ ಮಾಡಿದ್ರು. ಆಗ ಅವರಿಗೆ ಆ ಹೈದ್ರಾಬಾದ್ನಲ್ಲಿ ಅತಿ ಶ್ರೀಮಂತ ಪ್ರದೇಶ ಬಂಜಾರ ಹಿಲ್ ಅಂತ ಒಂದು ಪ್ರದೇಶನ ಅವರು ಕೊಡುಗೆ ಕೊಟ್ಬಿಟ್ಟು ಏನು ಮಾಡ್ತಾರೆ, ಅವ್ರ ಫೋಟೋನ ಇವತ್ತು ಹೈದ್ರಾಬಾದ್ ನಿಜಾಮುಲ ಅರಮನೆಯಲ್ಲಿ ಸಂತ ಸೇವಲಾರ ಒಂದು ಫೋಟೋ ಇದೆ ಅಂತ ಒಂದಿದಾಗ್ತದೆ. ಹೀಗೆ ಅನೇಕ. ಆಮೇಲೆ ಇವರು ಅತಿ ಏನು ಪವಾಡ ಪುರುಷರ ಅಂದ್ಬಿಟ್ಟು ಕೆಲವೊಂದು ಗುಂಪು ತುಂಡೈಗಳಿರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಒಬ್ಬ ಸಿಂಗಾರಯ್ಯ ನನಗೆ ಹೆಂಗಸ್ರು ವೇಷ ಹಾಕ್ಬಿಟ್ಟು, ಸ್ವಾಮಿ 12 ವರ್ಷ ಆಯ್ತು ಮದುವೆಯಾಗಿ, ಮಕ್ಕಳಿಲ್ಲ, ಒಂದು ಮಗು ಸಂತಾನ ಭಾಗ್ಯ ಕೊಡಪ್ಪ ಅಂತ ಹೇಳ್ತಾರೆ. ಇವು ದುರ್ಯೋದೃಷ್ಟಿ ಬಂದಿದ್ದಾರ, ಆಯಿತು ನೀವು ಹೇಳ್ದಂಗೆ ಆಯ್ತು ಸಂತಾನ ಭಾಗ್ಯ ಕೊಡ್ತೀನಿ. ಇವನು ಮನೆಗೆ ಹೋಗೋಕ್ಕೆ ಸ್ತ್ರೀ ವೇಷ ಆಗ್ತದೆ. ಅವನು ಲಾಭ ಅಂತ ಬಡ್ಕೊಂಡು ಬಿಡ್ತಾನೆ, ಸ್ವಾಮಿ ನಾನು ತಪ್ಪಾಯ್ತು ಇದು ಮಾಡು. ಆಗ ಇಲ್ಲ ಕೊಟ್ಟವರ ನಾನು ವಾಪಸ್ ತಗೊಳ್ಳಲ್ಲ, ಏನಿದೆ ನೀನು ಅನುಭವಿಸ್ಕೊಂಡು ಹೋಗುತ್ತ. ಹೀಗೆ ಹಲವಾರು ಪವಾಡಗಳನ್ನು ಮಾಡ್ತಾರೆ. ಇವರು ತತ್ವ ಆದರ್ಶಗಳನ್ನ ನೋಡಿ ಲಂಬಾಣಿ ಈಗ ಹೇಳಿದ್ರವರು ಸಾಹಸಪ್ರಿಯರು, ಉಪ್ಪು ಮಾರ್ಕೊಂಡಿದ್ರು, ವಜ್ರವೈಢ್ಯ ಮಾಡ್ತಿದ್ರು ಅಂತ ಎಲ್ಲ ಇರ್ತಾರೆ. ಮತ್ತು ಅವರು ಕಂದಾಚಾರಗಳ ಬಲಿಯಾಗ್ತಿದ್ರು. ಏನಪ್ಪ ಅಂದರೆ ಮಾದಕ ವ್ಯಸನ. ಅವರು ಒಂದು ಕೊಡ್ತಾರೆ, ಒಂದು 8-10 ತತ್ವಗಳನ್ನು, ಅದು ಒಂದೇ ಜಾತಿಗಲ್ಲ, ಎಲ್ಲ ಜಾತಿಗೂ ಶ್ರೀಮಂತ. ದಾರು ಗಾಂಜಾ ಮತ್ತು PO ಏನು ವ್ಯಸನರ ಮುಕ್ತರಾಗಿ ನೀವು ಈ ದುಶ್ಚಟಗಳ ದಾಸರಾಗಬೇಡಿ ಅಂತ ಈ ಜನಾಂಗಕ್ಕೆ ಕೊಡುಗೆ ಕೊಡ್ತಾರೆ. ಮತ್ತು ಇನ್ನೇನಪ್ಪ ಅಂದರೆ ಇನ್ನೂ ಅನೇಕ ಒಂದು ತತ್ವಗಳನ್ನು ಕೊಡ್ತಾರೆ. ಏನು ಭೂಕೇನ ಬಾಟಿಕರಾವೋ, ಭೂಕೇನ ಬಾಟಿಕರಾವೋ, ತರ್ಸೇನ ಪಾಣಿಪರಾವೋ, ಕ್ರೋಧೇನ ಭೂಣಿರಗವೋ, ಮತ್ತೆ ಸತ್ಘೋರ ಧರ್ಮೇನ ಆಂಗ ಚಲಾವೋ ಅಂತ ಹೇಳ್ತಾರೆ. ಅಂದರೆ ಹಸಿದು ಬಂದವರಿಗೆ ರೊಟ್ಟಿ, ಅಂದರೆ ರೊಟ್ಟಿ ಪ್ರಿಯರು ಲಂಬಾಣಿಸರು. ಅಂದರೆ ಅವ್ರು ರೊಟ್ಟಿ ಮಸೊಪ್ಪು ತಿಂತಿದ್ರೆ ಇನ್ನೂ ಯಾಕಂದನೆಲ್ಲ ತಿಂದಿದ್ದ ತಾಂಡೆಗಳು. ಉಳಸೊಪ್ಪು ರೊಟ್ಟಿ ಅಂದರೆ ಬಾಟಿ ಅಂದರೆ ರೊಟ್ಟಿ, ಬೋಟಿ ಅಲ್ಲ, ಬೋಟಿ ಮಾಂಸ ಆಗೋಗ್ತದೆ. ಅಂದರೆ ಹಸಿದು ಬಂದವರಿಗೆ ರೊಟ್ಟಿ ಕೊಡಿ, ಬಾಯಾರ ಬಂದವರಿಗೆ ನೀರು ಕೊಡಿ. ಕ್ರೋಧೇನ ಏನು ಕ್ರೋಧ ಮದಾಮ ಸರಿ ಇರ್ತದಲ್ಲ, ಅದಕ್ಕೆ ಕೊಳ್ಳಿ ಹಿಡಿ ಅಂತ, ಕೊಳ್ಳಿ ಹಿಡಿ. ಮತ್ತು ಈ ಧರ್ಮ ಏನು ಲಂಬಾಣಿ ಧರ್ಮ, ಬಂಜಾರದ ಧರ್ಮನ, ಸಂಸ್ಕೃತಿನ ಮತ್ತು ಭಾಷೆನ ಇವೆಲ್ಲ ವಿದ್ಯಾವಂತರಾಗಿ ಉಳಿಸ್ಕೊಂಡು ಬಂದಿದ್ದಾರೆ ನಮ್ಮ ಸೇವಲ. ಇನ್ನೂ ಅನೇಕ ಪ್ರಕೃತಿ ಮರಗಳು ಬೆಳೆಸಿ, ಮತ್ತು ಸ್ತ್ರೀಗೆ ಹೇಳ್ತಾರೆ ಒಂದು ಇದರಲ್ಲಿ ತತ್ರ ನಾನಿತ್ಯ ಪೂಜ್ಯಂತೆ ಅಂತ ಹೇಳ್ತಾರೆ. ಸ್ತ್ರೀಗೆ ತಾಯಿ ಸ್ಥಾನಮಾನ ಕೊಡಿ, ದೇವಸ್ಥಾನಮಾನ ಕೊಡಿ ಅಂತ ಹೇಳ್ತಾರೆ. ಮತ್ತು ಏನು ದನಕರುಗಳು ಪ್ರಕೃತಿಗಳನ್ನ ಹಾಳು ಮಾಡಬೇಡಿ, ಸಮಾಜದಲ್ಲಿ ಎಲ್ಲರೂ ಸರಿಸಮಾನರು ಅಂತ ಇದು ಮಾಡಿ, ದುಡಿಮೆಯೇ ಮತ್ತು ಶಿಕ್ಷಣ, ಸಂಘಟನೆ, ಹೋರಾಟ, ಇವು ಮೂರನ್ನು ನೀವು ನಮ್ಮ ಜನಾಂಗ ರಕ್ಷಣೆ ಮಾಡ್ಕೊಂಡು ಬರಬೇಕು. ಲಂಬಾಣಿ ಏನು ಉಳಿತಾಯ ಇದೆಯೋ ಇವತ್ತು ಮದುವೆ ಮುಂಚೆಗಳಲ್ಲಿ ಆ ಮಹಾತ್ಮನ ಹಾಡುಗಳು ಹೇಳ್ತಾರೆ. ಮದುವೆಗಳಲ್ಲಿ ನಮ್ಮ ತಾಯಿಗಳು ಕೇಳ್ತಾ ಇದ್ದೀವಿ, ಕೇಳೋಣ ಏನು ಚರಿತ್ರೆನೆಲ್ಲ ಆ ಮದುವೆಗಳಲ್ಲಿ ಇದು ಮಾಡ್ತಾರೆ. ಪಾಡ ಅಂತ ಬರ್ತದೆ, ಪಂಥಗಳು, ಒಂದೊಂದು ಪಂಥ ಇರ್ತದೆ. ಆ ಪಂಥಗಳಲ್ಲಿ ಆ ವಿಚಾರಗಳ ಬಂದ ಒಂದೊಂದು ಮದುವೆ ಹೋದಾಗ ವಿಶಿಷ್ಟವಾಗಿರ್ತದೆ, ಆನಂದ ಆಗಿರ್ತೈತೆ. ಮತ್ತು ನಮ್ಮ ಮೊನ್ನೆ ಹೋಗಿ ಬಂದವರೆ, ನಾನು 2 ಸಾರಿ ಹೋಗಿದ್ದೀನಿ. ಚನ್ನಗಿರಿಯಿಂದ 70 ಕಿಲೋಮೀಟ್ರ್ ಆಗಿದೆ. ಬಾಯಿಗಳ ಸೋಲನ ದುರ್ಗಣ್ಣನಕೊಪ್ಪ,
ಇವತ್ತು ಒಂದು ಪಾರ್ಕ್ ಮಾಡಿದ್ದಾರೆ. ಆ ಪಾರ್ಕ್ ನಿಜವಾಗೂ ಅವ್ರು ಏನು ಪವಾಡ ಮಾಡಿದಾರೋ ಅಷ್ಟು ಚಿತ್ರಣ ಆಗಿದೆ. ಹಸ್ಗಳು ಇರ್ಬೋದು, ಕುದುರೆ ಇರ್ಬೋದು, ಪ್ರತಿಯೊಂದೂ ವಿಜಯನಗರ ರಸ್ತೆಯಲ್ಲಿ ಏನು ಮುತ್ತು ರಸ್ತೆಗಳ ಬಳ್ಳದಿಂದ ಆರ್ಡರ್ ಮಾಡ್ತಿದ್ರು ಅದನ್ನೆಲ್ಲ ಅಲ್ಲಿ ತೋರಿಸ್ತಿದ್ದಾರೆ. ಇವತ್ತು ತಾಯಿ ಮರಿಯಮ್ಮ ಹೇಳಿನ ಡಿ ಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದ್ರು. ಇವತ್ತು ಎಲ್ಲರೂ ಪ್ರತಿಯೊಂದು ಯಾವ ಲಂಬಾಣಿ ಜನಾಂಗ ಯಾರು ಗೊತ್ತಿದ್ರು ಒಂದು ಸಾರಿ ಆದ ಲೋಕದ ಜನ್ಮ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಏನು ಸತ್ವಾದ ವಿಷಯಗಳನ್ನು ಚಾತುರ್ಯ ಪದ ಜನಾಂಗನೇ ಅಲ್ಲ ಎಲ್ಲರೂ ಮತ್ತೆ ವಿದ್ಯಾವಂತರಾಗಬೇಕು. ಭಾಗ್ಯ ಸರ್ ಯಾಕೆ ಇಲ್ಲಿ ಮುನ್ಸಿಪಲ್ ಹೈಸ್ಕೂಲ್ ಇದ್ದಾರೆ ಗೋವಿಂದ ಸ್ವಾಮಿ ಅಂತ PhD ಮಾಡೋರು ಮತ್ತೆ ಸಮಾಜದಲ್ಲಿ ಕರ್ಕೋಬೇಕು ಮತ್ತೆ ನಾವು ಕರ್ಕೊಂಡ್ಬರ್ಬೇಕು ಸರಿ ಸರಿ ಈ ದಿನ ಸಭೆ ಈಗಾಗಲೇ ಹಲವು ಸಂತ ಸೇವಾಲಾಲ್ ಜಯಂತಿ ಬಗ್ಗೆ ಹಲವು ವಿಚಾರ ಬಗ್ಗೆ ತಮಗೆಲ್ಲರಿಗೂ ತಿಳಿಸಿದ್ದಾರೆ. ಆಚರಣಾ ಸಮಿತಿಯಿಂದ ಎಲ್ರಿಗೂ ಶುಭಾಶಯನ ಹೇಳ್ತಾ ಈ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತೇನೆ.